ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ವರ್ಸ್ ಕಾರ್ತಿಕ್. ಸೊ ಇವತ್ತು ಟ್ಯೂಸ್ಡೇ, ಮಂಗಳವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ತಾಯಿ ಮುಳ್ಕಟ್ಟಮ್ಮ ನಮ್ಮ ಮನೆ ದೇವರು ಎಲ್ಲರಿಗೂ ರಾಜ್ಯಕ್ಕೆ ಒಳ್ಳೇದು ಮಾಡಲಿ. ಅದೇ ರೀತಿ ಚಾಮುಂಡೇಶ್ವರಿ ತಾಯಿ ಹುತ್ನಳ್ಳಿ ತಾಯಿ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಈ ನಿಮ್ಮ ಕಾರ್ತಿಕ. ಸೊ ನೆಕ್ಸ್ಟ್ ಮಂತ್ರಿ ಮೌಲ್ಯಮಾಪನ ಯಾರು ಏನು ಅಂತ ಅಂದರೆ, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಖಾತೆ. ಸೊ ಈ ಖಾತೆ ಇಲ್ಲದೆ ಏನು ನಿಮಗೆ ಕಾಮಗಾರಿಗಳಾಗಲ್ಲ, ಒಂದು ಅಭಿವೃದ್ಧಿ ಕಾರ್ಯಗಳಾಗಲ್ಲ. ಈ ಖಾತೆ ಇರಲೇಬೇಕು ನಿಮಗೆ. ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಈ ಖಾತೆ ಇರಲೇಬೇಕು. ದಟ್ ಈಸ್ ನನ್ ಅದರ್ ದನ್ ಅಂದರೆ ಕಾಮಗಾರಿ ಇಲಾಖೆ ಅಂತಲೇ ಪ್ರಸಿದ್ಧಿ. ಸೊ PWD ಇಲಾಖೆ. ಸೊ ಅಂದರೆ ಪಬ್ಲಿಕ್ ವರ್ಕ್ಸ್ ಡೆವಲಪ್ಮೆಂಟ್ ಅಥವಾ ಲೋಕೋಪಯೋಗಿ ಇಲಾಖೆ. ಸೊ ಈ ಇಲಾಖೆ ಯಾರು ಏನು ಅಂತ ಗೊತ್ತಿರ್ಬೋದು. ಸೊ ನಾನು ಸಾಹುಕಾರ ಅಂತ ಹೇಳ್ಕೊಳ್ಳೋಂಥ ಬುರುಡೆವಾದಿ. ಸೊ ಈಗ ಸಿದ್ದರಾಮಯ್ಯನಿಗೆ ಈಗ ಪ್ರೆಸೆಂಟ್ ಇರೋದಿದ್ದು ಅವರೇ. ಸೊ ಸಿದ್ದರಾಮಯ್ಯನಿಗೆ ಬ್ಯಾಕ್ ಸ್ಟೆಪ್ ಮಾಡಿದಂಥ ಒಬ್ಬ ಮಂತ್ರಿ ಅಂತಲೇ ಹೇಳ್ಬೋದು. ಸೊ ನನ್ ಅದರ್ ದ್ಯಾನ್ ಬೆಳಗಾವಿಯ ಉಸ್ತುವಾರಿ ಸತೀಶ್ ಜಾರಕಿಹೊಳಿ. ಸೊ ಸತೀಶ್ ಜಾರಕಿಹೊಳಿ ಬಗ್ಗೆ ಏನು ಹೇಳಬೇಕು ಏನು ಬಿಡಬೇಕು ಗೊತ್ತಿಲ್ಲ. ಈ ಖಾತೆಗೆ ಇವನು ಅನ್ಫಿಟ್ಟು. ಯಾಕೆಂದರೆ ಇವನಿಗೆ ಈ ಖಾತೆ ಬಗ್ಗೆನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸೊ ಸುಮ್ಮನೆ ಏನೋ ಹೇಳ್ತಾರಲ್ಲ, ಈಗ ಏನೂ ಗೊತ್ತಿಲ್ಲದೆ ಇರೋನಿಗೆ ಕೊಟ್ಟರೆ ಅಂದರೆ ಆಡೋ ಐಕ್ಳಿಗೆ ಮಕ್ಕಳು ಮಾಡಿದ್ರೆ, ಯಾವ ಮದುವೆ ಮಾಡಿದ್ರೆ ಏನು ಪರಿಸ್ಥಿತಿ ಇದೆ. ಸೊ ಅದು ಇವತ್ತು PWD ಡಿಪಾರ್ಟ್ಮೆಂಟು ಅನುಭವಿಸ್ತಾ ಇದೆ. ಸೊ ಕಾರಣ ಯಾಕೆ ಏನು ಅಂತ ಅಂದರೆ ಇಷ್ಟೇ ಸ್ನೇಹಿತರೆ, ಇವನಿಗೆ ಕಾಮಗಾರಿಗಳಾಗಲಿ ಒಂದು ಟೆಕ್ನಿಕಲ್ ಆಗಲಿ ಏನೂ ಗೊತ್ತಿಲ್ಲ. ಸೊ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಬಿಡ್ತೀನಿ, ಈ ಹಿಂದೆ ಯಾರಾಗಿದ್ರು. ಸೊ 21ರಿಂದ 23 CC ಪಾಟೀಲ, ಗೋವಿಂದ ಕಾರಜೋಳ, 19ರಿಂದ 21 ರೇವಣ್ಣ. ಸೊ ರೇವಣ್ಣ ಅಂದರೆ ಅಭಿವೃದ್ಧಿಯ ಒಂದು ಇದು ಅಂತಲೇ ಹರಿಕಾರ ಅಂತಲೇ ಹೇಳ್ಬೋದು. 2 ಬಾರಿ 18ರಿಂದ 19, 2004ರಿಂದ 7, ಮಹದೇವಪ್ಪ 13ರಿಂದ 18, ಉದಾಸಿ 8ರಿಂದ 13. ಸೊ ಧರ್ಮಸಿಂಗ್ ಕೃಷ್ಣ ಅವ್ರ ಕ್ಯಾಬಿನೆಟಲ್ಲಿ 99ರಿಂದ 2004. ಸೊ ಇಷ್ಟರಲ್ಲೂ ವರ್ಸ್ಟ್ ಫೆಲೋಸ್ ಅಂತ ಯಾರು ಅಂದರೆ ದಟ್ ಈಸ್ ನನ್ ಅದರ್ ದ್ಯಾನ್ ಸತೀಶ್ ಜಾರಕಿಹೊಳಿ. ಅದು ಬಿಟ್ಟರೆ ಯಾರು ಮಹದೇವಪ್ಪ. ಅದಾದಮೇಲೆ ಇನ್ನೆಲ್ಲರೂ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಧರ್ಮಸಿಂಗ್ ಆಲ್ಸೋ ವರ್ಸ್ಟ್ ಫೆಲೋ ಅಂತಲೇ ಹೇಳ್ತಾ, ಸೊ ಸ್ನೇಹಿತರೆ, ಈ ಒಂದು ಇಲಾಖೆ ಅಂದರೆ ನಿಮಗೆ ಗೊತ್ತಿರಬೇಕು ಯಾವ್ಯಾವ ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು, ಏನು ಎತ್ತ ಯಾವ್ಯಾವ ಒಂದು ಅಂದರೆ ಕಟ್ಟಡಗಳು ಎಲ್ಲಿ ಬರಬೇಕು, ಏನು ಹೆದ್ದಾರಿಗಳ ಕತೆ ಏನು ಎಲ್ಲ. ಆದರೆ ಅದನ್ನು ರೇವಣ್ಣ ಅದು ಏನು ಗೊತ್ತಿಲ್ಲ. ಬಟ್ ಈಸ್ ಎ ವೆಲ್ ಎಜುಕೇಟೆಡ್ ಇನ್ PWD. ಅವ್ರು ಏನಾರ ಇರಲಿ ಅವ್ರದ್ದು. ಬಟ್ ಇವತ್ತೂ ಯಾರಾದ್ರೂ ಒಳ್ಳೆ PWD ಮಂತ್ರಿ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ ಅಂದರೆ ಮೊದಲನೇ ಸ್ಥಾನದಲ್ಲಿ ಬರೋದೇ ರೇವಣ್ಣ. ಅದಾದಮೇಲೆ ಉದಾಸಿ, ಕಾರಜೋಳ ಹಿಂಗೆಲ್ಲ ಬರುತ್ತೆ. ಆದರೆ ಇವನಷ್ಟು ವರ್ಸ್ಟ್ ಫೆಲೋ ಯಾರೂ ಇಲ್ಲ. ಒಂದು ಬಿಲ್ಗಳನ್ನ ಇದು ಮಾಡಿಲ್ಲ. ಏನೋ ಸಿದ್ದರಾಮಯ್ಯನ ಒಂದು ಬಕೀಟು ಇವನಿಗೆ ಇಂಥ ಒಳ್ಳೆ ಖಾತೆನ ಕೊಟ್ಟು ಅದನ್ನು ನಿಷ್ಕ್ರಿಯ ಖಾತೆ ಅಂತ ಮಾಡಿರ್ತಕ್ಕಂಥ ಒಬ್ಬ ಜಾರಕಿಹೊಳಿ. ಸೊ ಕಾಮಗಾರಿಗಳು ನಿಲ್ಲು, ಬಿಲ್ಗಳಾಗ್ತಾ ಇಲ್ಲ. ಆಮೇಲೆ ಹೆದ್ದಾರಿಗಳನ್ನ ಯಾವ್ದಾರ ಯೋಜನೆಗಳನ್ನ ತಂದು ಇವನು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಇಲ್ಲ, ಮಾತೆತ್ತಿದ್ರೆ ನಾನು ವೈಚಾರಿಕತೆ ಅದು ಇದು ಬುರುಡೆ ಬಿಟ್ಕೊಂಡು ಬೆನ್ನು ಕೆರ್ಕೊಂಡು ಇವನು ಅಂದರೆ ರಾಜಕಾರಣನ ಮಾಡ್ತಾ ಇರೋದು. ಸೊ ರಮೇಶ್ ಕತ್ತಿ ಒಂದು ಜಾಗಕ್ಕೆ ಹೋಗಿ ಸಹಕಾರಿ ಕ್ಷೇತ್ರದಲ್ಲಿ ನಿಲ್ಲಿಸಿ ಮುಖಭಂಗ ಮಾಡ್ಕೊಂಡ. ಅದಾದಮೇಲೆ ರಮೇಶ್ ಕತ್ತಿಗೆ ಒಂದು ಏನೋ ಸ್ಥಾನನ ತಪ್ಪಿಸ್ಬೇಕು ಅಂತ ಅಂದರೆ ಜಾರಕಿಹೊಳಿ ಬದಲು ಜೋಕರ್ಸೊಳಿ ಆದ. ಸೊ ಈ ರೀತಿ 3 ವರ್ಷದಲ್ಲಿ ಇವನೇನೂ ಕಡ್ದು ಕಟ್ಟೆ ಹಾಕಿಲ್ಲದೆ ಇರೋವಂಥ ಸಂದರ್ಭದಲ್ಲಿ PWD ಒಂದು ಏನೋ ಇಲಾಖೆ ನಿಷ್ಕ್ರಿಯ ಮತ್ತು ಲಕ್ಷ್ಯ ಇಲ್ಲದೆ ಇರುವಂಥ ಒಂದು ಇಲಾಖೆ ಆಗಿದೆ. ಮುಂದೆ ಈಗ ಈ ಗಿರಾಕಿ KPCC ಅಧ್ಯಕ್ಷ ಆಗ್ಬಿಟ್ಟು 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಟಿರತಕ್ಕಂಥ ಒಬ್ಬ ಯಾರು ಲೀಡರ್ಸ್ ಅಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಆಸೆಗೆಲ್ಲಿ ಮಿತಿ ಇದೆ, ಆಸೆಗೆಲ್ಲಿ ಕೊನೆ ಇದೆ. ಅದೆಲ್ಲ ಒಂದು ಕಡೆ ಇರೋಣ. ಇನ್ನು ವೈಚಾರಿಕತೆ ಪ್ರಜ್ಞೆಗೆ ಬಂದರೆ ನಾನೇನೋ ಸ್ಮಶಾನದಲ್ಲಿ ಹೋಗಿ ಇದು ಮಾಡೋದೇನು ಇವೆಲ್ಲ ಸ್ಟಂಟು ಪೊಲಿಟಿಕ್ಸು. ಇನ್ನು ಇವನು ಬೆನ್ನು ಕೆರೆದಿದ್ದಾನೆ. ಯಾವ ರೀತಿ ಬೆನ್ನು ಕೆರೆದಿದ್ದಾನೆ ಅಂತ ಅಂದರೆ, ಬೆಳಗಾವಿ ವಿಷಯಕ್ಕೆ ನಾವು BJPನ ಗೆಲ್ಲಿಸ್ತೀವಿ, ಜಗದೀಶ್ ಶೆಟ್ಟರ್ನ, ಇವಳ ಮಗಳನ್ನ ಇದು ಚಿಕ್ಕೋಡಿಲಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಅವನು ಬೆನ್ನು ಕೆರ್ಕೊಂಡು. ಸೊ ಈ ರೀತಿ ಇವನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಕೆಡ್ಡ ತೊಡ್ದಂಥ ಒಬ್ಬ ಅಯೋಗ್ಯ ಮಂತ್ರಿ ಅಂತಲೇ ಹೇಳ್ಬೋದು. ನಾನು ಯಾಕೆ ಇವೆಲ್ಲ ಹೇಳ್ತೀನಿ ಈ ವೃತ್ತಾಂತಗಳನ್ನ ಅಂತ ಅಂದರೆ, ಒಬ್ಬ ರಾಜಕಾರಣಿ ಆದವನು ಎದೆ ಕೊಟ್ಟು ಆಡಬೇಕು. ಅಲ್ಲಿ ಚಿಕ್ಕೋಡಿಲಿ ಇದನ್ನು ಮಾಡ್ತಾನೆ, ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ನ ಗೆಲ್ಲಿಸ್ತಾನೆ. ಇವ್ನಿಗೆ ಯಾವ ನೈತಿಕತೆ ಇದೆ? ಸೊ ಇರಲಿ, ಇದೆಲ್ಲ ಒಂದು ಪಾಠ ಅಂತಲೇ ಹೇಳ್ಬೋದು.
ಆದರೆ ಒಂದಂತೂ ನಿಜ, ಇವಂದೇನಾದ್ರೂ ಏನು ಇಲ್ಲ ರೀ, ಇವರೆಲ್ಲ ಅದೇನು ಮಂತ್ರಿಗಳು ಖಾತೆಗಳು ವಿಡೋಣ್ಣು. ಸೊ ಇವನು ಕೂಡ ಈಗ 0 ಸುತ್ತಿದ್ದಾನೆ. ಸೊ ಸತೀಶ್ ಜಾರಕಿಹೊಳಿ ಬಿಕಮ್ಸ್ ಎ ಸತೀಶ್ ಜೋಕರೊಳ್ಳಿ ಆಗಿದ್ದಾನೆ. ಸೊ ಜೋಕರು 0 ಸುತ್ತಿದ್ದಾನೆ. ಒಂದು ನೆಗ ಪಾಟ್ಲು ಇವನಿಗೆ ಖಾತೆನ ಕೊಟ್ಟಾಗ ಹೇಗೆ ನೆಗ ಪಾಟ್ಲಿಗೆ ಈಡಾಗೋದು ಅಂತಾರಲ್ಲ, ಇವನು ನೋಡಿ ಅದನ್ನು ಕಲಿಬೇಕು. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸೊ ಜಾರಕಿಹೊಳಿ 0 ಸುತ್ತಿದ್ದಾನೆ. ನಮಸ್ಕಾರ.